ಏನ್ ಬರೋಕ್ ಹೇಳಿದ್ದು? ಇವತ್ತು ಗಂಗಾಧರ್ ಅವರು ಭೇಟಿಯಾಗಿದ್ರು. ಹಾ, ಮಧುಸೂದನ್ ಅವರು ಕೊಟ್ಟಿರೋ ಚಿಹ್ನೆಗಳ ಬಗ್ಗೆ ವಿವರಣೆ ಕೊಟ್ರು. ಅದು ಒಂದು ಕಾಡಿಗೆ ಸಂಬಂಧಪಟ್ಟಿರೋ ಜಾಗ ಅಂತೆ. ಹಾ, ಹಾ. ಈಗ ಆ ಕಾಡು ಎಲ್ಲಿದೆ ಅನ್ನೋದನ್ನ ನಾವು ಪತ್ತೆ ಹಚ್ಚಿದೀವಿ. ಪರವಾಗಿಲ್ಲ ಅಳಿ ಅಂದ್ರೆ, ನಾನು ಗಂಗಾಧರ್ ಅವ್ರನ್ನ ಏನೋ ತಿಳ್ಕೊಂಡಿದ್ದೆ. ಅಷ್ಟೊಂದು ಜಟಿಲವಾದ ಸಮಸ್ಯೆನ ನೀರ್ ಕುಡ್ದಷ್ಟು ಸುಲಭವಾಗಿ ಬಗೆಹರಿಸಿದಾರಲ್ಲ, ಮೆಚ್ಚಬೇಕು ಅವ್ರ ಬುದ್ಧಿಶಕ್ತಿನ. ಮಾವ, ಇದನ್ನ ಬರೀ ಗಂಗಾಧರ್ ಅವರು ಬಗೆಹರಿಸಲಿಲ್ಲ. ಈ ಜಾಗದ ಸುಳಿವು ನಮಗೆ ಸಿಕ್ಕಿದ್ದು ಶಿವಾನಿಯಿಂದ. ಶಿವಾನಿನಾ? ಅಲ್ಲಾಳಿ ಅಂದ್ರೆ ಶಿವಾನಿಗೂ ಇದಕ್ಕೂ ಏನ್ ಸಂಬಂಧ ಅಂತ? ಏನೂ ಸಂಬಂಧ ಇಲ್ಲ ಮಾವ. ನಾನು ಶಿವಾನಿ ಜೊತೆ ಇವತ್ತು ಜಾಗಿಂಗ್ ಹೋಗಿದ್ದೆ. ಶಿವಾನಿ ನನ್ನ ಜೊತೆಲಿ ಇರುವಾಗಲೇ ಗಂಗಾಧರ್ ಅವರನ್ನ ಭೇಟಿ ಮಾಡೋ ಹಾಗಾಯ್ತು. ಅವಳಿಗೂ ಇಂಥ ವಿಷಯದಲ್ಲೆಲ್ಲ ತುಂಬ ಆಸಕ್ತಿ ಇದೆ ಅಂತ ಹೇಳಿದ್ಲು. ಮಧುಸೂದನ್ ಅವರು ಕೊಟ್ಟಿರೋ ಚಿಹ್ನೆಗಳನ್ನು ಅವಳು ಕುತೂಹಲದಿಂದ ನೋಡಿದ್ಲು. ಮಾವ, ಇಷ್ಟು ದಿನ ನಮಗೆ ಚಿಹ್ನೆಗಳ ಜೊತೆ ಇದ್ದ ನಂಬರ್ಗಳ ಬಗ್ಗೆ ತುಂಬ ಗೊಂದಲ ಇತ್ತಲ್ವ? ಅವಳು ಅದನ್ನು ನೋಡಿದ ಕೂಡಲೇ ಇದು ಗೂಗಲ್ ಮ್ಯಾಪ್ನಲ್ಲಿ ಬರೋ ಯಾವುದಾದ್ರೂ ಲೊಕೇಶನ್ಗೆ ಸಂಬಂಧಪಟ್ಟಿರೋ ನಂಬರ್ಗಳು ಅಂತ ಹೇಳಿದ್ಲು. ಈಗ ಆ ಜಾಗ ಎಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಗಿದೆ. ಅಂತೂ ಶಿವಾನಿ ನಮ್ಮ ಜೊತೆ ಇಲ್ಲದೆ ಹೋಗಿದ್ದಿದ್ರೆ ಆ ನಂಬರ್ಗಳ ಗೊಂದಲ ಇನ್ನೂ ಹಾಗೇ ಇರ್ತಾ ಇತ್ತು. ಅಳಿಯಂದ್ರೆ, ಈಗ ನಂಬರ್ಗಳ ಬಗ್ಗೆ ಇದ್ದ ಗೊಂದಲಕ್ಕೆ ಸೊಲ್ಯೂಷನ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಆದರೂ ಈ ಸೂರ್ಯಮಣಿ ವಿಚಾರ ಶಿವಾನಿಗೆ ಗೊತ್ತಾಗ್ಬಾರ್ದಾಗಿತ್ತು. ಯಾಕೆ ಮಾವ ಹಾಗೆ ಹೇಳ್ತಾ ಇದ್ದೀರಾ? ಶಿವಾನಿ ಏನು ಹೊರಗಿನವಳಲ್ಲ. ಅವಳು ನಮಗೆ ಎಷ್ಟೊಂದು ಸಹಾಯ ಮಾಡಿದಾಳೆ. ಹೌದು ಅಳಿಯಂದ್ರೆ, ಶಿವಾನಿ ನಮ್ಮವಳೆ. ಆದ್ರೆ ಈ ಪರಿಸ್ಥಿತಿ ಯಾವಾಗ ಹೇಗೆ ಅಂತ ಏನು ಹೇಳಕ್ಕಾಗಲ್ವಲ್ಲ. ನೋಡಿ, ಈಗ ಸೂರ್ಯಮಣಿ ವಿಚಾರವಾಗಿ ಆ ಮಧುಸೂದನ್ ಅವರು ಕೊಲೆಯಾದ್ರು. ಈಗಾಗಲೇ ಸೂರ್ಯಮಣಿ ಬಗ್ಗೆ ಬೇಕಾದಷ್ಟು ಜನರು ಕಂಡಿದೆ. ಹಾಗಿರುವಾಗ ಈ ವಿಚಾರ ಮತ್ತೆ ಬೇರೆಯವ್ರಿಗೆ ಗೊತ್ತಾದ್ರೆ ತೊಂದರೆ ಆಗಲ್ವಾಳಿ ಅಂದ್ರೆ? ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ ಮಾವ. ನಾನು ಶಿವಾನಿಗೆ ಈ ವಿಚಾರ ನಮ್ಮಲ್ಲೇ ಇರಲಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ. ಇದು ಎಷ್ಟು ಗಂಭೀರವಾದ ವಿಷಯ ಅಂತ ಅವಳಿಗೂ ಗೊತ್ತು. ನಾನು ಇನ್ನು ಮುಂದೆ ಯಾವತ್ತೂ ಸೂರ್ಯಮಣಿ ವಿಚಾರವಾಗಿ ಅವಳ ಹತ್ರ ಮಾತಾಡಲ್ಲ ಅಂತಾನು ಅವಳಿಗೆ ಹೇಳಿದ್ದೀನಿ. ಮಾವ, ನಾಳೆ ಬೆಳಗ್ಗೆ ಸ್ವಲ್ಪ ಬಿಡು ಮಾಡ್ಕೊಳ್ಳಿ. ಗೋಪಾಲನ್ಗೂ ಹೇಳಿ ನಾವು ಗಂಗಾಧರ್ ಅವ್ರ ಜೊತೆ ಆ ಜಾಗಕ್ಕೆ ಹೋಗೋಣ. ನಾನು ಒಂದು ಮಾತು ಗಂಗಾಧರ್ ಅವ್ರಿಗೂ ಹೇಳ್ತೀನಿ. ಏನೂ ಯೋಚನೆ ಮಾಡಬೇಡಿ ಮಾವ. ಗುಡ್ ನೈಟ್ ಮಾವ. ಒಳ್ಳೆ ಸಮಯದಲ್ಲಿ ಶಿವಾನಿ ಗಂಟು ಬಿದ್ದಿದ್ದಾಳಲ್ಲ. ಅಲ್ಲ, ನಮ್ಮ ಮಳಿಯಂದ್ರು ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಎಲ್ಲವನ್ನೂ ಸಲೀಸಾಗೆ ತಗೋತಾನೆ. ಇನ್ಮೇಲೆ ನಾವೇ ಸ್ವಲ್ಪ ಹುಷಾರಾಗಿರ್ಬೇಕು.